ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆಸೆ ಪಡು ದರಿದ್ರನಾಗಬೇಡ, ಧೈರ್ಯಶಾಲಿಯಾಗು ಕಟುಕನಾಗಬೇಡ, ಕರುಣೆ ತೋರು ಗುಲಾಮನಾಗಬೇಡ, ನಾಳೆಗೆಂದು ಇಡು ಜಿಪುಣನಾಗಬೇಡ, ನಿರೀಕ್ಷಿಸು ಮಗ್ನನಾಗಬೇಡ, ಮಿತವಾಗಿ ಮಾತನಾಡು ಗುಮ್ಮನಾಗಬೇಡ, ಆತ್ಮೀಯನಾಗಿರು ಸಲುಗೆ ಬೆಳೆಸಬೇಡ, ದಾನಿಯಾಗು ದಿವಾಳಿಯಾಗಬೇಡ, ಎಲ್ಲವನ್ನೂ ಅರಿತಿರು ಅಹಂಕಾರಿಯಾಗಬೇಡ. ಯಾರು ಜೀವನಕ್ಕಾಗಿ ಏನನ್ನು ಮಾಡುವುದಿಲ್ಲವೋ ಅವರೇ ಜೀವನದ ಬೆಲೆ ತಿಳಿದವರು. ನೀತಿ ಎನ್ನುವುದು ವ್ಯಕ್ತಿಗತವಾದ ಬಹು ಬೆಲೆ ಬಾಳುವ ಭೋಗವಸ್ತು. ಒಂದು ಹೆಣ್ಣಿನ ಮನಸ್ಸು ಪುಣ್ಯ ಮಗುವಿನಂತೆ. ಅವಳಿಗೆ ಎಷ್ಟೇ ನೋವಾದರೂ ಅಳುತ್ತಾಳೆಯೇ ಹೊರತು ತನ್ನೊಳಗಿನ ನೋವನ್ನು ಯಾರಲ್ಲಿಯೂ ಹೇಳಲ್ಲ. ನಿಮ್ಮ ಅಹಂಭಾವವು ಹೆಚ್ಚಾದಷ್ಟು ಬೇರೆಯವರನ್ನು ಕೀಳಾಗಿ ನೋಡುವಂತಹ ಬುದ್ಧಿಯು ಬೇಗನೆ ಬೆಳೆಯುತ್ತದೆ. ನಿರಾಸೆಯಲ್ಲಿಯೂ ಆಸೆಯನ್ನು ಬಿಡಬೇಡಿ. ಮನಸ್ಸು ಪವಿತ್ರವಾಗಿದ್ದಾಗ ಜೀವನವೇ ಪವಿತ್ರವಾಗುವುದು. ಎಚ್ಚರವಾಗಿರಿ. ನಿಮ್ಮ ಒಂದೊಂದು ಮಾತು ಬೇರೆಯವರ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಕಷ್ಟಗಳೇ ನಮ್ಮನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಬಾಳಿನಲ್ಲಿ ದೊಡ್ಡ ಪ್ರಶ್ನೆಯೆಂದರೆ ಸಾವು. ಸಾವಿಗಿರುವ ಒಂದೇ ಒಂದು ಉತ್ತರವೆಂದರೆ ಆತ್ಮಚಿಂತನೆ. ಎಚ್ಚರವಾಗಿರು. ನಿಮ್ಮ ಒಂದೊಂದು ಮಾತು ಬೇರೆಯವರ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಸ್ಥಿರ ಮನಸ್ಸಿರುವವರು ಕಷ್ಟ ಬಂದರೂ ಮುಗುಳ್ನಗೆಯನ್ನು ಹೊಂದಿರುತ್ತಾರೆ. ಕಷ್ಟಗಳೇ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತದೆ. ಗೆದ್ದಾಗ ಚಪ್ಪಾಳೆ ಹೊಡೆಯೋ ಸ್ನೇಹಿತರನ್ನು ಮರೆತರೂ ಪರವಾಗಿಲ್ಲ, ಬಿದ್ದಾಗ ಕೈ ಹಿಡಿದು ಮೇಲೆತ್ತೋ ಸ್ನೇಹಿತರನ್ನು ಮರೆಯಬಾರದು. ಯೌವನ, ಧನ, ಅಧಿಕಾರ, ಅವಿವೇಕ ಇವು ಒಂದೊಂದೇ ಅನರ್ಥಕ್ಕಾಗಿ ಇನ್ನು 4 ಇರುವಲ್ಲಿ ಕೇಳುವುದೇನು? ಯಾರು ಅವಮಾನಿಸುತ್ತಾರೋ ಅವರ ಬಳಿ ಇಳಿಯಕೂಡದು. ಆದರೆ ಅವರನ್ನು ಎಂದಿಗೂ ಮರೆಯಬಾರದು. ಅವರು ನೋಡುತ್ತಿರುವಂತೆಯೇ ಬೆಳೆಯುತ್ತಾ ಹೋಗಬೇಕು. ಇಡೀ ಬದುಕು ಉತ್ತರ ಆಗಬೇಕು ಮಾತಲ್ಲ. ದುಃಖ ಯಾರಿಗೆ ಇಲ್ಲ? ಕೆಲವರು ತೋರಿಸಿಕೊಳ್ಳುತ್ತಾರೆ, ಕೆಲವರು ನಗುಮುಖದಿಂದಿರುತ್ತಾರೆ. ನಕ್ಕ ಮಾತ್ರಕ್ಕೆ ದುಃಖ ಮರೆಯಾಗುತ್ತದೆ ಅಂತ ಅಲ್ಲ, ನೋಡೋ ಹೃದಯ ದುಃಖಿಸಬಾರದು ಅಂತ. ಮನಸ್ಸು ಎಲ್ಲರಿಗೂ ಇರುತ್ತೆ, ಆದರೆ ಅರ್ಥ ಮಾಡಿಕೊಳ್ಳೋ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತದೆ. ಆಟದಲ್ಲಿ ಫೇಮಸ್ ಆಗೋಕ್ಕೆ ಗೇಮ್ ಚೇಂಜ್ ಮಾಡಬೇಕು. ಜಗತ್ತಿನಲ್ಲಿ ಫೇಮಸ್ ಆಗಬೇಕಂದ್ರೆ ಲೈಫ್ ಚೇಂಜ್ ಮಾಡ್ಕೋಬೇಕು.